ನಾನು ನನ್ನ ರಾಜಕೀಯ ಜೀವನ ಇದು ಕೊನೆಯದು. ನಾನು ರಾಜಕಾರಣ ಇನ್ನೇನು ಮುಂದೆ ನನ್ನ ರಾಜಕಾರಣದಲ್ಲಿ ನಾನು ಭಾಗಿಯಾಗೋದಿಲ್ಲ. ಆದರೆ ನನ್ನ ಜೀವನದಲ್ಲಿ ಒಂದು ಕೊನೆಯ ಆಸೆ ಅದಪ್ಪ. ಕೊನೆಯ ಆಸೆ ಅಂದರೆ ನೀವೇನು ಇವಾಗ ಗೆದ್ದ ಮೇಲೆ ಮಂತ್ರಿ ಆಗ್ಲಿಕ್ಕೆ ಆಸೆ ಮಾಡ್ತಾನೆ ಅನ್ನೋದು ನೀವು ತಲೆಯಲ್ಲಿ ಇಟ್ಕೋಬೇಡ್ರಿ. ನಾನು ಹಿಂದೆನೇ ಎಲ್ಲ ಮಂತ್ರಿ ಕೆಲಸ ಮುಗಿಸಿದ್ದೀನಿ. ನನಗೆ ಹಿಂದೆ 2 ಸಲ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿ ಆಗಲಿಕ್ಕೆ ಆಶೀರ್ವಾದ ಮಾಡಿಕೊಟ್ಟಿದ್ದೀರಿ. ಈಗ ಇದು ಕೊನೆಯ ಚುನಾವಣೆ, 3ನೇ ಸಲವಾದರೂ ನೀವು ಆಶೀರ್ವಾದ ಮಾಡಬೇಕು. ಎದಕ್ಕಾಗಿ ಅಂದರೆ ಪುನಃ ನರೇಂದ್ರ ಮೋದಿ ಅವರು 3ನೇ ಸಲ ಈ ದೇಶದ ಪ್ರಧಾನಮಂತ್ರಿ ಆಗಲಿಕ್ಕೆ ನನಗೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅಂಥೇಳಿ ಇವತ್ತು ಕೇಳಿ, ಅವರೇ ಯಾಕಿರಬೇಕು ಅಂದರೆ ಈ ದೇಶದ ರಕ್ಷಣೆಗಾಗಿ, ನಮ್ಮ ಮಕ್ಕಳ ರಕ್ಷಣೆಗಾಗಿ, ನಿಮ್ಮ ಸಲುವಾಗಿ, ನಮ್ಮ ಸಲುವಾಗಿ ಮತ್ತೊಂದು ಸಲ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನ ಆಗಬೇಕು ಅಂತಕ್ಕಂಥ ಎಲ್ಲ ಇಡೀ ಭಾರತ ದೇಶದ ಜನರ ಒಂದು ಅಭಿಪ್ರಾಯ ಆಗ್ಯದ. ಇವತ್ತು ನೋಡ್ರಿ, ಪಾಕಿಸ್ತಾನದಲ್ಲಿ ಅವರೇ ಹೇಳ್ತಾರೆ, ಪಾಕಿಸ್ತಾನದಲ್ಲಿರ್ತಕ್ಕಂಥ ಜನ ನರೇಂದ್ರ ಮೋದಿ ಅಂತವರು ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಇಚ್ಛಾ ಅಲ್ಲಿ ಪಾಕಿಸ್ತಾನದಲ್ಲಿ ಜನ ಹೇಳ್ತಾ ಇದ್ದಾರೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.